ರಾಷ್ಟ್ರೀಯ ಹೆದ್ದಾರಿ ಇಕ್ಕೆಲಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಮಿತಿ ಮೀರಿದ ಫ್ಲೆಕ್ಸ್ ಹಾವಳಿ ಹಾಗೂ ಫುಟ್ಪಾತ್ ಅತಿಕ್ರಮಣ ಮಾಡಿ ಅನಧಿಕೃತ ರಚನೆಗಳನ್ನು ಹಾಕಿಕೊಂಡು ವಹಿವಾಟು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮಾಡಲು ಅಧ್ಯಕ್ಷ ಬಿ ವಾಸು ಪೂಜಾರಿ ಅಧ್ಯಕ್ಷತೆಯಲ್ಲಿ ನಡೆದ ಬಂಟ್ವಾಳ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ। ಈ ಕುರಿತು ವಿಷಯ ಪ್ರಸ್ತಾಪಿಸಿದ ಸದಸ್ಯ ಹರಿಪ್ರಸಾದ್, ಫ್ಲೆಕ್ಸ್ ಹಾಗೂ ಬ್ಯಾನರ್ ಕಟ್ಟಲು ಸ್ಪಷ್ಟ ನಿಯಮಾವಳಿಗಳನ್ನು ಸಭೆಗೆ ತಿಳಿಸಬೇಕು, ಯಾವ ಮಾನದಂಡವನ್ನು ಅನುಸರಿಸಲಾಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು। ಇದಕ್ಕೆ ಹಿರಿಯ ಸದಸ್ಯ ಎ ಗೋವಿಂದ ಪ್ರಭು ಧ್ವನಿಗೂಡಿಸಿದರು। ಮುಖ್ಯ ಅಧಿಕಾರಿ ರೇಖಾ ಜೆ ಶೆಟ್ಟಿ ಮಾತನಾಡಿ, ಬಟ್ಟೆಯಲ್ಲಿ ರಚಿಸಲಾದ ಬ್ಯಾನರ್ಗೆ ಮಾತ್ರ ಅವಕಾಶವಿದೆ, ಉಳಿದಂತೆ ಫ್ಲೆಕ್ಸ್ ಬ್ಯಾನರ್ ಕುರಿತು ಸ್ಪಷ್ಟ ಮಾರ್ಗಸೂಚಿಯನ್ನು ಅದನ್ನು ತಯಾರಿಸುವವರಿಗೆ ನೀಡಲು ಮಾರ್ಗದರ್ಶನ ಕಾರ್ಯಕ್ರಮವನ್ನು ಮಾಡಲಾಗುವುದು। ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸುಗಮವಾಗುವುದಕ್ಕೆ ಅಡಚಣೆ ಉಂಟಾಗುವ ಎಲ್ಲಾ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ಹಾಗೂ ಅನಧಿಕೃತ ರಚನೆಯನ್ನು ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು। ಫೆಬ್ರವರಿ 1ರಿಂದಲೇ ಗರುಡ ಕಾರ್ಯಾಚರಣೆ ಮೂಲಕ ಇದನ್ನು ಆರಂಭಿಸಲಾಗುತ್ತದೆ। ಸಾರ್ವಜನಿಕರು ಹಾಗೂ ಪುರಸಭಾ ಸದಸ್ಯರು ಇದಕ್ಕೆ ಸಹಕಾರ ನೀಡಬೇಕು ಎಂದರು। ಸರ್ಕಾರವೇ ನಮಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ, ಬಟ್ಟೆ ಬ್ಯಾನರ್ ಅಲ್ಲದೆ ಉಳಿದ ಬ್ಯಾನರ್ಗೆ ನಾವು ಅನುಮತಿ ಕೊಡಬಾರದು। ಈಗ ನಮ್ದು ಕಾರ್ಯಾಚರಣೆ ನಡೀತದೆ, ಅದಕ್ಕೆ ಗರುಡ ಕಾರ್ಯಾಚರಣೆ ಅಂತ ತಾವು ಯಾರು ಗುರುತಿಸಿದ್ದೀರಿ। ಗೂಡಕಿಡಿ ತೆರವು ಸಮಯದಲ್ಲಿ ನಾವು ಎಲ್ಲ ಈಗ 1ನೇ ತಾರೀಕಿಂದ ನಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ। ಅನಧಿಕೃತ ಎಲ್ಲ ಇದನ್ನು ಫ್ಲೆಕ್ಸ್, ಬ್ಯಾನರ್ಸ್, ಇದು ಎಲ್ಲ ಹೋರ್ಡಿಂಗ್ಸ್ಗೆ ಕೂಡ ನಾವು ಐಡೆಂಟಿಫೈ ಮಾಡಿದ್ದೇವೆ, ಯಾವ್ದು ಸರ್ಕಾರಿ ಜಾಗದಲ್ಲಿ ಇದೆ ಮತ್ತು ಯಾವ್ದು ಪ್ರೈವೇಟ್ ಇದೆ ಅದು ಸರ್ವೆ ಮಾಡಿ ನಮ್ಮಲ್ಲಿ ಪಟ್ಟಿ ಕೂಡ ರೆಡಿ ಆಗಿದೆ। ಸರ್ಕಾರಿ ಜಾಗಕ್ಕೆ ನಾವು ಟೆಂಡರ್ ಕರೀತೇವೆ, ಮತ್ತೆ ಯಾವ್ದಾದ್ರು ಮನೆ ಅಥವಾ ಯಾವುದೇ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮೇಲೆ ಇದ್ರೆ ಅವರು ಅದಕ್ಕೆ ಆ್ಯಪ್ ಉಂಟು, ಅದರ ಆ್ಯಪ್ ಅಲ್ಲಿ ಅವರು ಅರ್ಜಿ ಸಲ್ಲಿಸುವುದು ಅನುಮತಿ ಕೊಡ್ತೇವೆ। ಅದು ಯಾವುದೇ ಕಾರಣಕ್ಕೂ ನಮ್ಮ ಆದಾಯದ ಹಿತದೃಷ್ಟಿಯಿಂದ ಸರ್ಕಾರಿ ಜಾಗದಲ್ಲಿ ಅದು ಕೂಡ ನಮ್ಮ ಹೈವೇ ಇರ್ಬೋದು ಅಥವಾ ನಮ್ಮ ರೋಡ್ ಇರ್ಬೋದು, ಇದರಲ್ಲಿ ಯಾರು ಹಾಕುದಾದ್ರೂ ನಾವು ಟೆಂಡರ್ ತಂದು ಮುಂದಿನ ದಿನದಲ್ಲಿ ಕೊಡುವಂಥದ್ದು, ಎಲ್ಲಿ ಕೂಡ ಹಾಕುವಾಗಿಲ್ಲ।